ನಮಸ್ಕಾರಾಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರ್ಭಾವಿ ಭೂಮಿ ವಲಜೆ ವಿಸ್ತಾರಿ ಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತಿ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः सन्न्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्ये पदवाक्य प्रमाण ज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् नम श्रीमदानन्दतीर्थार्य सन्मनस्सरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಇಲ್ಲಿಯವರೆಗೆ ಮೂರನೆಯ ಸುಧಾಮೂರದಲ್ಲಿ ವೈರಾಗ್ಯಾದಿಗಳ ಸಂಪಾದನೆ ಮಾಡ್ಲೇಬೇಕು ಅಂತ ಹೇಳಿದರು. ಅದು ಯಾರಿಗ್ ಸಾಧ್ಯ ಅನ್ನೋದಕ್ಕೂ ವಿವರಣೆಯನ್ನ ಮಾಡಿದ್ದಾರೆ ಹಿಂದಕ್ಕೆ. ಈಗ ಎತ್ತು ಅಂತ ಕೆಲವರು ಮತದ ಪ್ರಕಾರ ಹೇಳಿದ್ದಾರೆ, ಆದ್ರೆ ಅದು ಸರಿ ಇಲ್ಲ ಅಂತ ನಮ್ಗೆ ಅನ್ಸತ್ತೆ. ಆದ್ರೆ ವಾಸ್ತವಿಕವಾಗಿ ಈ ಎತ್ತು ಅಂತ ಶುರು ಮಾಡ್ತಾರಲ್ಲ, ಕೆಲವರಾದ್ರೂ ಹೀಗೆ ಹೇಳ್ತಾರೆ ಅಂತ. ಅವ್ರು ಹೇಳೋದ್ ನಮ್ಗೇನ್ ವಿರೋಧ ಅಲ್ಲ, ಅವ್ರು ಹೇಳಿದ್ದು ನಾವು ಒಪ್ಕೊಳ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ಅಷ್ಟೇ ಅಲ್ಲ, ಅಷ್ಟನ್ನೇ ಒಪ್ಕೊಂಡ್ರೆ ಉಪಯೋಗ ಇಲ್ಲ. ಯಾಕಂದ್ರೆ ಅವರು ಒಂದನ್ನ ಬಿಟ್ಬಿಟ್ಟಿದ್ದಾರೆ, ಹೇಳ್ಬೇಕಾದ್ರೆ ಒಂದ್ ಅಂಶ ಬಿಟ್ಬಿಟ್ಟಿದ್ದಾರೆ. ಯಾವ್ದನ್ನ, ಯಾವ ವಿಚಾರದ ಬಗ್ಗೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಬೇರೆ ಮತದವರು, ದ್ವೈತ ಮತದವರಲ್ಲ, ಬೇರೆ ಮತದವರು ತಾವು ಪರೈಹಿ ಅಂತ ಅಷ್ಟೇ ಹೇಳ್ತಾರೆ. ಜಯತೀರ್ಥರು ಬೇರೆಯವರು ಅಂತ ಹೇಳ್ತಾರೆ, ಯಾರು ಅಂತ ಹೇಳಿಲ್ಲ ಇಲ್ಲಿ, ಪರೈಹಿ ಅಷ್ಟೇ ಬೇರೆಯವರು ಹೇಳ್ತಾರೆ. ಏನಂತ, ಈ ಒಬ್ಬ ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ, ಅದ ಬ್ರಹ್ಮಸೂತ್ರ ಓದಬೇಕು ಅಂತ ಆದ್ರೆ, ದೇವರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಆದ್ರೆ ಒಂದಿಷ್ಟು ಗುಣಗಳನ್ನ ಸಂಪಾದನೆ ಮಾಡಿರ್ಬೇಕು. ಎಲ್ರೂ ಓದ್ಕೊಳ್ಲಿಕ್ಕಾಗತ್ತ? ಹಾಗೆಲ್ಲ ಎಲ್ಲ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಚಾರ ಮಾಡ್ಬೇಕು ಅಂತ ಆದ್ರೆ ಅಧಿಕಾರಿ ಆಗಿರ್ಬೇಕು. ಯಾವುದೇ ಶಾಸ್ತ್ರ ಓದ್ಬೇಕಾದ್ರೂ ಅಧಿಕಾರಿಗಳ ಲಕ್ಷಣ ಇರುತ್ತೆ, ಇಂತಿಂತವ್ರಾಗಿರ್ಬೇಕು ಅಂತ. ಅದ್ರಲ್ಲಿ ಸ್ವಲ್ಪನಾದ್ರೂ ಇರ್ಬೇಕು ಅಂತ ಅರ್ಥ. ಅವ್ರು ಹೇಳಿದ್ ಎಲ್ಲವೂ ಯಾರಲ್ಲೂ ಇರಲ್ಲ, ತುಂಬಾ ಕಷ್ಟ ಆತರ. ಅದು ದೊಡ್ಡ ಜ್ಞಾನಿಗಳಲ್ಲಿ ಮಾತ್ರ ಸಾಧ್ಯ, ಸಾಮಾನ್ಯರಾದ ಮನುಷ್ಯರಲ್ಲಿ ಅಸಾಧ್ಯವಾದ ಮಾತು.
ದೊಡ್ಡ ಜ್ಞಾನಿಗಳಲ್ಲಿ ಮಾತ್ರ ಅವೆಲ್ಲ ಇರ್ಲಿಕ್ಕೆ ಸಾಧ್ಯ. ಅಂತವರೇ ಅಧಿಕಾರಿಗಳನ್ಸ್ತಾರೆ ಈ ಗ್ರಂಥಕ್ಕೆಲ್ಲ, ಬ್ರಹ್ಮಸೂತ್ರಕ್ಕೆ. ಆದ್ರೆ ಒಬ್ಬ ವ್ಯಕ್ತಿ ಕನಿಷ್ಠ ಪಕ್ಷ ಅದು 100% ಇಲ್ಲದೆ ಇರಬಹುದು, ಒಂದು 10% ಆದ್ರೂ ಇದ್ರೂ ಚೂರು ಅಧಿಕಾರ ಇರುತ್ತೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಎತ್ತು ಪರೇಹಿ ಕೆಲವರು ಹೇಳ್ತಾರೆ ಏನಂತ, ಇಷ್ಟಿರ್ಬೇಕಂತೆ ಏನು, ನಿತ್ಯಾನಿತ್ಯ ವಸ್ತು ವಿವೇಕ, ಶಮದಮಾದಿ ಸಾಧನ ಸಂಪತ್, ಇಹ ಅಮೂತ್ರ ಫಲ ಭೋಗ ವೈರಾಗ್ಯಂ ಮುಮುಕ್ಷುತಾಚ ಇತಿ ಅಂತ. 4, ಒಂದು ವಿವೇಕ ಇರ್ಬೇಕು ಅಂತ ಅರ್ಥ. ವಿವೇಕ ಅಂದ್ರೇನು, ಯಾವುದು ಸಾರ ವಸ್ತು, ಯಾವುದು ಅಸಾರ ವಸ್ತು ಜಗತ್ನಲ್ಲಿ, ಯಾವುದು ಶಾಶ್ವತವಾಗಿರುತ್ತೆ, ಯಾವುದು ಶಾಶ್ವತ ಅಲ್ಲ, ಇದರ ಬಗ್ಗೆ ಸರಿಯಾದ ಪರಿಚಯ ಇರ್ಬೇಕು. ದೇವರ ಬಗ್ಗೆ ಪರಿಚಯ ಇಲ್ಲ ಅಂತ ಇಟ್ಕೊಡಿ, ಸ್ವರ್ಗ ನರಕ ಯಾವ್ದು ಒಪ್ಪೋದೇ ಇಲ್ಲ. ಒಪ್ಪೋದವನು ನೋಡೋಂಥ ವಸ್ತು ಮಾತ್ರ, ಕಣ್ಣಕ್ ಕಾಣ್ತಾ ಇದೆಯಾ ಅದಿದೆ, ಇಲ್ವಾ ಇಲ್ಲ. ಈ ತರ ಜ್ಞಾನ ಇರೋನನ್ನ ವಿವೇಕಿ ಅಂತ ಯಾರು ಕರೆಯಲ್ಲ. ನಿತ್ಯ ವಸ್ತು ಬೇಕಾದಷ್ಟಿದೆ, ಆಕಾಶ ಇದೆ, ಆಕಾಶ ತರ ಬೇಕಾದಷ್ಟು ವಸ್ತುಗಳಿದೆ, ದೇವರಿದ್ದಾನೆ, ನಿತ್ಯವಾದದ್ದು ಜೀವ ಇದ್ದಾನೆ, ನಿತ್ಯನಾದ ಪರಮಾತ್ಮ ಇದ್ದಾನೆ, ಹೀಗೆಲ್ಲ ಒಪ್ಬೇಕು. ಆದ್ರೆ ಇದು ಯಾವ ವಸ್ತುಗಳ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಅವನಿಗೆ, ಹಾಗಾದ್ರೆ ವಿವೇಕ ಇಲ್ಲ ಅವನಿಗೆ. ಅದ್ ಮೊದಲನೇ ಗುಣ ವಿವೇಕ ಇರ್ಬೇಕು ಅಂತ ಹೇಳ್ತಾರೆ. ಬ್ರಹ್ಮಸೂತ್ರ ಓದೋ ಮುಂಚೆ, ಬ್ರಹ್ಮನ ವಿಚಾರ ಮಾಡಬೇಕು ಅಂತ ಹೊರಡೋ ಮುಂಚೆ, ಈ ಮೊದಲನೇ ಗುಣ ನಿತ್ಯ ಅನಿತ್ಯ ವಸ್ತು ವಿವೇಕ ಇದಿರ್ಬೇಕು ಅಂತ ಹೇಳಿದ್ರು. ಇನ್ನು ಎರಡನೇದು ಶಮದಮಾದಿ ಸಾಧನ ಸಂಪತ್ ಅಂತ ಹೇಳ್ತಾರೆ. ಶಮದಮಾದಿ ಸಾಧನ ಸಂಪತ್ ಅಂದ್ರೆ ಏನರ್ಥ, ಶಮ ದಮ ಮೊದಲಾದ ಸಾಧನಗಳ ಸಂಪತ್ತನ್ನ ಪಡೆದಿರ್ಬೇಕು. ಸಂಪತ್ತು ಬೇಕು, ದುಡ್ಡಲ್ಲ. ಬ್ರಹ್ಮಸೂತ್ರ ಓದ್ಬೇಕು, ಬ್ರಹ್ಮ ವಿಚಾರ ಮಾಡ್ಲಿಕ್ಕೆ ದುಡ್ಡಲ್ಲ ಸಂಪತ್ತು ಅಂದ್ರೆ, ಸಾಧನ ಸಂಪತ್ತು. ಯಾವ್ದು ಸಾಧನ ಸಂಪತ್ತು, ಶಮ. ಶಮೋ ಮನ್ನಿಷ್ಠತಾ ಬುದ್ಧೇಹೇ ದಮ ಇಂದ್ರಿಯ ನಿಗ್ರಹ ಅಂತ ಮಾತಿದೆ. ದಮ ಇರಬೇಕು, ಶಮ ಇರಬೇಕು, ಎರಡು. ಶಮ ಅಂತಂದ್ರೇನು, ದೇವರಲ್ಲಿ ನಮ್ಮ ಬುದ್ಧಿಯನ್ನ ಸ್ಥಿರವಾಗಿ ಇಡೋದು, ಇದನ್ನ ಶಮ ಅಂತ ಕರೀತಾರೆ. ಮನ್ನಿಷ್ಠತಾ ಬುದ್ಧೇ, ಭಗವಂತನಲ್ಲಿ ಬುದ್ಧಿಯನ್ನ ಇಡೋದೇನಿದೆ ಅದನ್ನ ಶಮ ಅಂತ ಕರೀತಾರೆ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಅಂತ ದಮಕ್ಕೆ ಕರೀತಾರೆ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಇಲ್ಲಿ ಶಮ ಅನ್ನೋ ಶಬ್ದಕ್ಕೆ ವಿವರಿಸ್ತಾ ಶ್ಲೋಕದಲ್ಲಿ ಮನ್ನಿಷ್ಠತಾ ಬುದ್ಧಿ ಅಂತ ಕೆಲವರು ಹೇಳ್ಬಿಡ್ತಾರೆ, ಅದು ತಪ್ಪು, ಹಾಗೆ ಹೇಳ್ಬಾರ್ದು. ಶಮೋ ಮನ್ನಿಷ್ಠತಾ ಬುದ್ಧೇಹೇ ಅನ್ಬೇಕು. ಬುದ್ಧಿ ಅಂತಂದ್ರೆ ಶಬ್ದ ತಪ್ಪಾಗತ್ತೆ, ಅವಾಗ ಅರ್ಥ ಸರಿಗ್ ಬರಲ್ಲ. ಅಂತೂ ಶಮೋ ಮನ್ನಿಷ್ಠತಾ ಬುದ್ಧೇ ಅಂತ ಶಮಗುಣ ದಮಗುಣ ಅಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಗುಣ ಇದೆಯಂತೆ. ಅದು ಯಾವುದು ಇಲ್ಲಿ ಬರಲಿಲ್ಲ ಜಯತೀರ್ಥರು. ಟಿಪ್ಪಣಿಕಾರರನ್ನು ನೋಡ್ಬೇಕು ಈ ಸಂದರ್ಭದಲ್ಲಿ. ಶಮ ದಮ ಮೊದಲಾದ, ಏನ್ ಮೊದಲಾದ ಏನೇನ್ ಇರ್ಬೇಕು ಅವ್ರು ಬರೀತಾರೆ. ತಿತಿಕ್ಷಾ ಸಂಗ್ರಹ ಯಾವ್ದು ಪದ್ಯದಲ್ಲಿ ಬರ್ದಿದ್ದಾರೆ. ಏನ್ ತಗೊಳ್ಬೇಕಿದ್ರಿಂದ ಅಂದ್ರೆ ತಿತಿಕ್ಷಾವನ್ನ ತಗೊಳ್ಳಿ ಅಂತ. ತಿತಿಕ್ಷಾ ಅಂತಂದ್ರೆ ಏನು, ತಿತಿಕ್ಷಾ ಅಂದ್ರೆ ಸಹನ ಶಕ್ತಿ. ಸುಖ ಬಂದಾಗ ಉಬ್ಬೋದಿಲ್ಲ, ಓ ಸುಖ ಬಂತು ಚೆನ್ನಾಗಿ ಮೇಲೆ ಹೋಗ್ಬಿಡ್ತಾರೆ. ಸುಖ ಬಂದ್ರೆ, ದುಃಖ ಬಂದ್ರೆ ಅಷ್ಟೇ ಕೆಳಕ್ಕೆ ಇಳಿದು ಬಿಡ್ತಾರೆ. ಹೀಗಿಲ್ಲ, ತಗ್ಗೋದು ಹಿಗ್ಗೋದು ಎರಡೂ ಇಲ್ಲ. ತಿತಿಕ್ಷಾ ಸಹನ ಶಕ್ತಿ, ದ್ವಂದ್ವ ಸಹಿಷ್ಣುತೆ ಅಂತ ಹೇಳ್ತಾ ಇರ್ತೀವಿ. ಎರಡನ್ನು ಸಹಿಸ್ಕೊಡೋದು, ಸುಖ ಬಂದಾಗಲೂ ದುಃಖ ಬಂದಾಗಲೂ. ಸುಖ ಬಂದಾಗ ಸಹಿಸ್ಕೊಡೋದೇನು, ಆರಾಮಾಗಿ ಇರ್ತೀವಿ ಅಂತ. ಅದು ಲೌಕಿಕ ಸುಖ ಉಪಯೋಗ ಇಲ್ಲ, ಅದು ಬೇಡ, ಅದು ವಾಸ್ತವಿಕವಾಗಿ ಅಂತೂ ಇರ್ಲಿ. ಲೌಕಿಕ ಸುಖ ಮತ್ತೆ ಲೌಕಿಕ ದುಃಖ, ಅಲೌಕಿಕ ದುಃಖ ಅಂತ ಏನಿಲ್ಲ ಹಾಗಂತ. ಅಂತೂ ಲೋಕದಲ್ಲಿ ಬರುವ ಸುಖ ಆಗ್ಲಿ ದುಃಖ ಆಗ್ಲಿ ಇವೆರಡು ಏನಿದೆ ಅಂಥ ಸುಖ ದುಃಖಗಳನ್ನ ಸಹಿಸ್ಕೊಡೋದು. ಅಲೌಕಿಕ ದುಃಖ ಅಂತ ಹೇಳ್ಬೋದು, ಎಲ್ಲಿ ಮೋಕ್ಷದ ಬಗ್ಗೆ ಹೇಳ್ತಾರ. ನರಕ, ನರಕ ಅಂಧಂತಮಸ್ಸು ಅಂಥ ಸ್ಥಳಗಳೆಲ್ಲ ಅಲೌಕಿಕ ದುಃಖಗಳು ಇದೆ. ಅದು ವಿಲಕ್ಷಣ ದುಃಖ, ಲೋಕದಲ್ಲಿ ಆಗೋ ತರ ದುಃಖ ಅಲ್ಲ, ಅದು ಒಂಥರ ವಿಚಿತ್ರ ದುಃಖ ಅವುಗಳು. ಅಂತೂ ಶಮ ದಮ ತಿತಿಕ್ಷ ಇವೇ ಮೊದಲಾದ ಸಾಧನಗಳನ್ನ ಅವನು ಪಡೆದಿರ್ಬೇಕು, ಸಂಪತ್ತನ್ನ. ಇವನು ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಅಧಿಕಾರಿ. ಇಷ್ಟೆಲ್ಲ ಮುಂಚೆ ಇರಬೇಕು, ಕೆಲವು ಗುಣಗಳು ಬೇಸಿಕ್ ಆಗಿ ಇಷ್ಟೆಲ್ಲ ಇರ್ಬೇಕು ಅವನು ಬ್ರಹ್ಮನ ವಿಚಾರ ಮಾಡೋ ಮುಂಚೆ. ಇನ್ನು ಮೂರನೇದು ಇಹ ಅಮೂತ್ರ ಫಲ ಭೋಗ ವೈರಾಗ್ಯಂ ಅಂತ ಹೇಳಿದ್ರು. ವೈರಾಗ್ಯ ಬೇಕು ಅಂತ ಹೇಳ್ತಾರೆ. ವೈರಾಗ್ಯ ಅಂದ್ರೆ ಏನು, ಇಹ ಐಹಿಕ ಫಲ. ಈಗ ಲೋಕದಲ್ಲಿ ಯಾವ್ದೋ ಒಂದು ಭೋಜನ ಚೆನ್ನಾಗಿ ತಿನ್ನೋದ್ರಿಂದ ಸುಖ ಆಯ್ತು, ಇದೇನೋ ನೋಡೋದ್ರಿಂದ ಸುಖ ಆಯ್ತು, ಹೀಗೆ ಅನೇಕ ಕಾರಣಗಳಿರುತ್ತೆ ಒಂದೊಂದೊಂದು ಸುಖ ಆಗೋದು ಒಂದೊಂದ್ರಿಂದ. ಆ ಎಲ್ಲ
ನೋಡೋದ್ರಿಂದ ಉಂಟಾಗೋ ಫಲದಲ್ಲಿ ವೈರಾಗ್ಯ ಇರ್ಬೇಕು. ಅದನ್ನ ಅನುಭವಿಸೋದ್ರಲ್ಲಿ ಎಲ್ಲದರಲ್ಲೂ ವೈರಾಗ್ಯ. ಅಮೂತ್ರ ಫಲ ಭೋಗ. ಇಷ್ಟೇ ಅಲ್ಲ, ಸ್ವರ್ಗ ಸಿಗತ್ತೆ, ಸ್ವರ್ಗದ ಆಸೆ ಇರಲ್ಲ, ಸ್ವರ್ಗದ ಆಸೆ ಇರಬಾರ್ದು, ಸ್ವರ್ಗದ ಫಲ ಪಡಿಬೇಕು ಅಂತ ಅದಕ್ಕೆ ಪ್ರಯತ್ನ ಪಡೋದಾಗ್ಲಿ ಇದು ಯಾವ್ದು ಇರಲ್ಲ ಅವನಿಗೆ. ಅಂಥವನು ದೇವರ ವಿಚಾರಕ್ಕೆ ಬರ್ಬೇಕು. ಸ್ವರ್ಗದ ಆಸೆ ಆಗ್ಲಿ, ಲೌಕಿಕ ಅಪೇಕ್ಷೆಗಳಾಗ್ಲಿ ಏನು ಇಟ್ಕೊಳ್ಬಾರ್ದು. ಅವನಿರ್ಬೇಕಾಗಿದ್ದು ಒಂದೇ, ದೇವರ ಅನುಗ್ರಹ ಆಗ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು, ನಾನು ಅಷ್ಟೇ ಇರ್ಬೇಕು. ಅಷ್ಟಿದ್ದವನೇ ಅಧಿಕಾರಿ ಅಂತ ಇದಕ್ಕೆ ಹೇಳ್ತಾರೆ. ಇನ್ನು ಮುಮುಕ್ಷುತ, ಮುಮುಕ್ಷ ಅಂದ್ರೆ ಮೋಕ್ಷ ಬಯಸವನಾಗಿರ್ಬೇಕು. ನೀವು ಬ್ರಹ್ಮಸೂತ್ರ ಓದೋನು ಅಂತ ಆದ್ರೆ ಮೊದಲು ಮೋಕ್ಷ ಬೇಕು ಅಂತಿದ್ದವ್ರು ಓದ್ಬೇಕು ಬ್ರಹ್ಮಸೂತ್ರನ. ಬೇಡ ಅಂದ್ರೆ ಅದ್ ಯಾಕೆ ಓದ್ಬೇಕು ಸುಮ್ನೆ. ಯಾರಿಗೆ ಮೋಕ್ಷ ಬೇಕು ಅಂತಿದೆಯೋ ಅವರು ಬ್ರಹ್ಮಸೂತ್ರ ಓದ್ಲಿಕ್ಕೆ ಶುರು ಮಾಡ್ಬೇಕು. ಅಷ್ಟೇ ಅಲ್ಲ, ಬೇರೆ ಕಡೆ ವೈರಾಗ್ಯ ಪಡ್ಕೊಂಡ್ ಬಂದಿರ್ಬೇಕು. ಅಷ್ಟೇ ಅಲ್ಲ, ಶಮ ದಮ ತಿತಿಕ್ಷಾ ಎಲ್ಲ ಪಡ್ಕೊಂಡ್ ಬಂದಿರ್ಬೇಕು. ಯಾವ ವಸ್ತು ಸಾರ, ಯಾವ ವಸ್ತು ಅಸಾರ ಅದು ಗೊತ್ತಿರ್ಬೇಕು. ಇದೆಲ್ಲ ಏನಾಗ್ಬಿಡತ್ತೆ ಅಂದ್ರೆ ಶಾಸ್ತ್ರ ಓದಿದ ಮೇಲೆ ಗೊತ್ತಾಗುತ್ತೆ, ಓದಿದ ಮೇಲೆ ಇವೆಲ್ಲ ಬರೋದು. ಮುಂಚೆನೆ ಪಡ್ಕೊಳ್ಳಿ ಅಂದ್ರೆ ಇದು ಹೇಗ್ ಸಾಧ್ಯ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ಬೋದು. ಯಾಕಂದ್ರೆ ಸಾರ ವಸ್ತು ಅಸಾರ ವಸ್ತು ಗೊತ್ತಾಗೋದೇ ಶಾಸ್ತ್ರ ಓದಿದ ಮೇಲೆ. ಮತ್ತೆ ಶಮ ದಮ ಎಲ್ಲ ಭಾಗವತ ಧರ್ಮಗಳನ್ನ ನಾವು ಗ್ರಂಥಗಳು ಓದಿದ ಮೇಲೆ ಗೊತ್ತಾಗತ್ತೆ, ಇದೆಲ್ಲ ಧರ್ಮಗಳು, ಇದನ್ನೆಲ್ಲ ಪಾಲಿಸ್ಬೇಕು ನಾವು ಅಂತ. ಇನ್ನು ಅಷ್ಟೇ ಅಲ್ಲ, ವೈರಾಗ್ಯ ಬರೋದು ಅಂತ ಆದ್ರೆ ಶಾಸ್ತ್ರ ಓದಿದ ಮೇಲೆ ಮತ್ತೆ ಶುರು ಆಗತ್ ವೈರಾಗ್ಯ. ಮತ್ತೆ ಮೋಕ್ಷದ ಇಚ್ಛೆ ಅಂದ್ರೆ ಮೋಕ್ಷದ ಬಗ್ಗೆ ಶಾಸ್ತ್ರದಲ್ಲಿ ಹೇಳಿದ್ರೆ ಅದನ್ನ ಕೇಳಿದಾಗ ನಾವು ಅದರ ಬಗ್ಗೆ ಆಸೆ ಪಡ್ತೀವಿ. ಓ, ಮೋಕ್ಷದಲ್ಲಿ ಇಂಥ ಸುಖ ಸಿಗತ್ತಾ, ಎಲ್ಲೂ ಬೇರೆ ಕಡೆ ಸಿಗಲ್ಲ ಅಂತ. ಇದೇನಾಗೋಯ್ತು, ಶಾಸ್ತ್ರ ಓದ್ಮೇಲೆ ಬರೋ ಫಲವನ್ನ ಮೊದಲೇ ಪಡ್ಕೊಂಡಿರ್ಬೇಕು ಅಂತ ಶಾಸ್ತ್ರ ಓದಿ ಏನ್ ಮಾಡ್ಬೇಕು ಮುಂದಕ್ಕೆ ಅಂತ ಅನಿಸ್ಬೋದು. ಆದ್ರೆ ಹಾಗಲ್ಲ. ಸಾಮಾನ್ಯವಾಗಿ ಅವನು ಉಪದೇಶಾದಿಗಳಿಂದ ಮನೆಯಲ್ಲಿ ತಂದೆನೋ ತಾತನೋ ಯಾರೋ ಹಿರಿಯರೋ ಉಪದೇಶ ಮಾಡಿರ್ತಾರೆ, ಹೀಗೆ ಹಾಗೆ ಅಂತ ಉಪದೇಶ ಮಾಡಿರ್ತಾರೆ. ಅದನ್ನೆಲ್ಲ ಕೇಳಿ ಒಂದಿಷ್ಟು ಯೋಗ್ಯತೆ ಪಡ್ಕೊಂಡಿರ್ತಾನೆ. ಜನ್ಮಾಂತರದ ಪುಣ್ಯದಿಂದ ಒಳ್ಳೆ ಕುಲದಲ್ಲಿ ಹುಟ್ಟಿ ತಾನು ಒಳ್ಳೆ ಕರ್ಮಾಚರಣೆಯನ್ನ ಸತ್ಸಂಗ ವಶಾತ್ ಮಾಡಿರ್ತಾನೆ. ಎಲ್ಲ ಒಳ್ಳೆಯವರು ಸಿಕ್ಕಿರ್ತಾರೆ, ವಾತಾವರಣ ಚೆನ್ನಾಗಿರುತ್ತೆ. ಆಗ ಅವನು ಅವರ ಮಾತಿನ ಮುಖಾಂತರ ಕೇಳ್ಕೊಂಡ್ ತಿಳ್ಕೊಂಡಿರ್ತಾನಲ್ಲ, ಅಷ್ಟು ಆ ಅಧಿಕಾರ ಏನು ಪಡೆದಿರ್ತಾನಲ್ಲ, ಆ ಅಧಿಕಾರ ಸಾಕು. ಅಂದ್ರೆ ಪೂರ್ಣ ಪರಿಪಕ್ವಾವಸ್ಥೆಗೆ ಅದು ಬಂದಿರಲ್ಲ. ಅವನ್ ಏನ್ ಪಡೆದಿದ್ರು ಸಹವಾಸದಿಂದ ಪಡೆದಿರ್ತಾರೆ. ಇವನೇ ಆಮೇಲೆ ಅದಕ್ಕೆ ಹೋಗಿ ಶಾಸ್ತ್ರವನ್ನ ಕೇಳಿ ಮಾಡಿ ಸಾಧನೆಯನ್ನ ಮಾಡ್ಕೊಂಡ್ಮೇಲೆ ಅದು ಪರಿಪಕ್ವ ಅವಸ್ಥೆಗೆ ಬರುತ್ತೆ. ಆಗ ಅವನು ಮೋಕ್ಷಾದಿ ಫಲಗಳನ್ನ ಪಡಿಬಹುದು ಅಂತ ಈ ಉದ್ದೇಶದಿಂದ ಅದು ಮೊದಲಿರ್ಬೇಕು ಅನ್ನೋದ್ರ ತಾತ್ಪರ್ಯ. ಯಾಕೆಂದ್ರೆ ನಮ್ಗೆ ಮುಂಚೆ ಇರುವಂತಹ ವೈರಾಗ್ಯ ಆಗ್ರಿ, ಮುಂಚೆ ಇರುವಂತಹ ಒಂದು ಮೋಕ್ಷದ ಬಗ್ಗೆ ಆಸೆ ಆಗ್ರಿ, ಅದೆಲ್ಲ ಚೆನ್ನಾಗಿ ಮೂಡೋದು ಆಮೇಲೆ ಶಾಸ್ತ್ರಾಧ್ಯಯನ ಮಾಡಿದ ಮೇಲೆ. ಅಲ್ಲಿವರೆಗೂ ಕೂಡ ಅದು ಮೂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನ ಇಲ್ಲಿ ಹೇಳಿದ್ದಾರೆ. ಆದ್ರೆ ಇದೆಲ್ಲ ನಾವ್ ಹೇಳೋದ್ರಲ್ಲೇ ಸೇರ್ಕೊಳ್ಳುತ್ತೆ, ಇದೇ ನಮಗ್ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇತಿ ಅವಿರುದ್ಧಂ, ಈ ತೊಂದರೆ ಏನಿಲ್ಲ ಅಂತ. ವಸ್ತುತಃ ಇನ್ನೊಂದು ಮತವನ್ನು ಕೂಡ ಮುಂದಕ್ಕೆ ಹೇಳ್ತಾರೆ, ಇದನ್ನ ಖಂಡನೆ ಮಾಡ್ತಾರೆ. ಏತೇನ ಅಂತ ಒಂದು ಮಾತನ್ನ ಹೇಳ್ತಾರೆ. ಅಂತೂ ಆ ಮಾತನ್ನು ಬರೋ ಮುಂಚೆ ಈ ವಿಷಯ ನೋಡ್ತಾ ಹೋಗೋಣ ಮುಂದೆ. ಹೀಗೆ ಉತ್ತಮ ಭಕ್ತಾರ ಮುಮುಕ್ಷುತ ನಾಸ್ತಿ ಆಚಾರ್ಯೇಣ ನ ಸಂಕೀರ್ತಿತ. ಇಲ್ಲಿ ಮಧ್ವಾಚಾರ್ಯ ಹೇಳ್ಬೇಕಾದ್ರೆ ಕೆಲವುದೆಲ್ಲ ಹೇಳಲಿಲ್ಲ. ಈ ಮುಮುಕ್ಷುತ ಇದೆಲ್ಲ ಕೆಲವರು ಅಧಿಕಾರವನ್ನು ಹೇಳಲಿಲ್ಲ. ಏನ್ ಮಾಡಿದ್ರು, ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಬೇಕಾದ್ರೆ ಎಷ್ಟು ಗುಣಗಳು ಇಲ್ಲದೇನೆ ನಮಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲೋ ಅಷ್ಟು ಗುಣಗಳನ್ನ ಪಡ್ಕೊಂಡಿರ್ಬೇಕು. ಎಷ್ಟನ್ನ ಪಡ್ಕೊಂಡ್ರೆ ಮಾತ್ರ ನಾವು ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಅಷ್ಟನ್ನು ಹೊಂದಿರಬೇಕು ಅಂತ ಹೇಳಿದ್ರಷ್ಟೇ. ಸ್ಪಷ್ಟವಾಗಿ ಅದ್ ಯಾವ್ದು ಏನು ಅಂತ ಇಲ್ಲಿ ಹೇಳಿಲ್ಲ. ಅಂದ್ರೆ ಈ ಸಂದರ್ಭದಲ್ಲಿ ಅನುಭಾಷ್ಯದಲ್ಲಿ ಹೇಳಿಲ್ಲ, ಅಲ್ಲಿ ಭಾಷ್ಯದಲ್ಲಿ ಯಸ್ತ್ವದ್ಧೇರವಾನ್ ನರಹ ಅಧಮ ಶ್ರಮಾದಿ ಸಂಯುಕ್ತೋ ಮಧ್ಯಮ ಸಮುದಾಹೃತ ಅಂತೆಲ್ಲ ಅಲ್ಲಿ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿವರಣೆ ಮಾಡಿದ್ದಾರೆ ಆ ಶ್ಲೋಕಗಳನ್ನ ಉಲ್ಲೇಖ ಮಾಡೋ ಮುಖಾಂತರ. ಇಲ್ಲ ಆಗಬೇಕಾದ್ರೆ ಅದನ್ನ ಯಾವುದು ಹೇಳಲಿಲ್ಲ. ಅದರಲ್ಲೂ ಮುಮುಕ್ಷುತ ಅಂದ್ರೆ ಮೋಕ್ಷದ ಬಯಕೆ ಏನಿದೆಯಲ್ಲ ಅದು ಒಂದು ಗುಣ. ಯಾರು ಮೋಕ್ಷದ ಬಯಕೆಯಿಂದ ಬಯಕೆಯನ್ನ ಪಟ್ಟು ಇರ್ತಾರೋ ಅಂಥವರೇ ಈ ಶಾಸ್ತ್ರಕ್ಕೆ ಅಧಿಕಾರಿಗಳು, ಅವರೇ ಓದ್ಲಿಕ್ಕೆ ಹಕ್ಕನ್ನ ಪಡೆದಿರೋರು ಅಂತ. ಆದ್ರೆ ವಾಸ್ತವಿಕವಾಗಿ ಹಾಗಲ್ಲ. ಯಾಕಂದ್ರೆ ಎಲ್ಲಾ ಕಾಮನ್ ಧರ್ಮ ಅಲ್ಲ ಇದು ಮುಮುಕ್ಷುತ. ಮೋಕ್ಷ ಬೇಕು ಅಂತಿರೋರು ಎಲ್ರೂ ಆಗಿರಲ್ಲ. ದುಷ್ಟರಿಗಂತೂ ಬೇಡ, ಅವ್ರ ಬಗ್ಗೆ ಅಲ್ಲಿ ಮಾತಾಡ್ತಾನೆ ಇಲ್ಲ. ಮತ್ತಿನ್ ಯಾರಿಗ್ ಮೋಕ್ಷ ಬೇಡ? ಎಲ್ರು ಕೂಡ ಮೋಕ್ಷ ಬಯಸೋರೆ ತಾನೆ. ಸಾತ್ವಿಕರಾದ್ರೆ ಎಲ್ರಿಗೂ ಮೋಕ್ಷ ಬೇಕೇ ಬೇಕು. ಅದಲ್ಲೇನಿದೆ ಅಂದ್ರೆ ಇಲ್ಲ, ಉತ್ತಮ ಭಕ್ತರೇನಿರ್ತಾರೆ ಅವರಿಗೆ ಮೋಕ್ಷದ ಬಗ್ಗೆ ಆಸೆನೂ ಇರಲ್ವಂತೆ, ಉತ್ತಮ ಭಕ್ತರಿಗೆ. ಹಾಗಾದ್ರೆ ಯಾರು ಮೋಕ್ಷದ ಬಗ್ಗೆ ಬಯಕೆ ಇದೆಯೋ
ಅವೆಲ್ಲ ಉತ್ತಮ ಭಕ್ತರು ಅಂತ ಆಗ್ಲಿಲ್ಲ ಈಗ. ಮೋಕ್ಷನೂ ಬೇಡ ಅವ್ರಿಗೆ, ಆ ತರ ಇರ್ತಾರೆ. ಸ್ವರ್ಗ ಬೇಡ, ನರಕ ಬೇಡವೇ ಬೇಡ. ಇನ್ನು ಬೇರೆ ಯಾವ್ದಾದ್ರು ಜನೋಲೋಕ, ತಪೋಲೋಕ, ಸತ್ಯಲೋಕ ಬೇಡ, ಅದ್ರ ಬಗ್ಗೆ ಆಸೆ ಇಲ್ಲ. ಮೋಕ್ಷ ಅದ್ರ ಬಗ್ಗೆನೂ ಆಸೆ ಇಲ್ಲ. ಇಂಥ ವೈರಾಗ್ಯ ಇರುತ್ತೆ ಕೆಲವರಿಗೆ. ಎಷ್ಟು ವೈರಾಗ್ಯ ಅಂದ್ರೆ ಇದು ಯಾವುದೇ ಲೋಕ ಬೇಕಾಗಿಲ್ಲ ಅವರಿಗೆ. ಮತ್ ಮೋಕ್ಷನೇ ಬೇಡದಿರುವಂಥ ಪುಣ್ಯಾತ್ಮರು ಯಾರಿದ್ದಾರೆ? ಮೋಕ್ಷನೇ ಬೇಡ ಅಂತಿರೋರು ಯಾರಿದ್ದಾರೆ? ಉತ್ತಮ ಭಕ್ತರು ಅಂತ ಹೇಳ್ತಾರೆ. ಅಂದ್ರೆ ಏಕಾಂತ ಭಕ್ತರು. ಈಗ ಮಧ್ವಾಚಾರ್ಯರೇ ಅವ್ರು ಏಕಾಂತ ಭಕ್ತರು, ಉತ್ತಮ ಭಕ್ತರು. ಅವರಿಗೆ ಮೋಕ್ಷದ ಬಗ್ಗೆ ಆಸೆ ಇಲ್ಲ. ಅವರಿಗೆ ದೇವರು ಬೇಕಷ್ಟೇ, ದೇವರ ಪಾದ ಕಮಲಗಳು ಬೇಕು, ದೇವರು ಬೇಕಷ್ಟೇ. ಅವ್ರಿಗೆ ಮೋಕ್ಷ ಬೇಕು ಅಂತ ಅವ್ರಿಗೆ ಆಸೆ ಇಲ್ಲ. ಆದ್ರೆ ಮೋಕ್ಷಕ್ಕೆ ಹೋಗಬೇಕು ಅಂತ ಯಾಕೆ ಅವ್ರಿಗೆ ಇಚ್ಛೆ? ದೇವರು ಅಲ್ಲಿ ಸಿಗ್ತಾನೆ ಅಂತ ಅಷ್ಟೇ. ದೇವರ ರೂಪ, ಭಗವಂತನದ್ದು ವಿಶೇಷವಾದ ರೂಪ ಅಲ್ಲೂ ಲಭ್ಯ, ಅದನ್ನ ಮೋಕ್ಷ ಬೇಕು ಅಂತ ಅಷ್ಟೇ ಹೊರತು ಅವ್ರ ಮೋಕ್ಷದ ಆಸೆ ಅವ್ರಿಗೆ ಬೇಡವೇ ಬೇಡ. ಅವ್ರ ಮೋಕ್ಷ ಯಾವುದಕ್ಕೆ ಬೇಕು? ದೇವರ ದರ್ಶನ ಆಗತ್ತೆ, ಅದಕ್ಕೋಸ್ಕರ ಮೋಕ್ಷ ಅವ್ರಿಗೆ. ನಮಗೆ ಅಂದ್ರೆ ನಮಗ್ ಸುಖ ಸಿಗತ್ತೆ, ಅದಕ್ಕೆ ನಾವು ಮೋಕ್ಷ ಬೇಕು ಅಂತ ವ್ಯತ್ಯಾಸ ಇದೆ. ದೇವರಿಗೋಸ್ಕರ, ದೇವರ ಲಾಭಕ್ಕೋಸ್ಕರ ನಾವು ಮೋಕ್ಷಕ್ಕೆ ಹೋಗೋದಲ್ಲ. ನಮಗೆ ಮೋಕ್ಷ ಬೇಕು, ಅದಕ್ಕೋಸ್ಕರ ದೇವ್ರು ಬೇಕು ನಮ್ಗೆ. ದೇವ್ರ ಯಾಕೆ ಪ್ರಸಾದ ಬೇಕು ನಮ್ಗೆ? ದೇವರ ಅನುಗ್ರಹ ಯಾಕೆ ಆಗ್ಬೇಕು? ನಮ್ಮ ಕಷ್ಟಗಳ ಪರಿಹಾರ ಆಗಬೇಕು, ನಾವು ಮೋಕ್ಷಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ದೇವ್ರು ಬೇಕು. ಉತ್ತಮ ಭಕ್ತರಿಗೆ ಹಾಗಲ್ಲ. ಅವ್ರಿಗೆ ಮೋಕ್ಷಕ್ಕೋಸ್ಕರ ದೇವ್ರು ಬೇಕಾಗಿಲ್ಲ, ದೇವರಿಗೋಸ್ಕರ ಮೋಕ್ಷ ಬೇಕು. ಇದು ಆ ಉತ್ತಮ ಭಕ್ತರಿಗೂ ಬೇರೆ ಭಕ್ತರಿಗೂ ಇರೋ ವ್ಯತ್ಯಾಸ. ಆದ್ರಿಂದ ಆಚಾರ್ಯರು ಇಲ್ಲಿ ಸ್ಪಷ್ಟವಾಗಿ ಆ ಮುಮುಕ್ಷು ತತ್ವದ ಬಗ್ಗೆ ಉಲ್ಲೇಖವನ್ನ ಮಾಡ್ಲಿಲ್ಲ ಅಂತ ಇಷ್ಟ ಹೇಳಿದ್ರು. ಏತೇನ, ಸರಿ, ಇದರಿಂದ ಏನಾಯ್ತು? ಜಿಜ್ಞಾಸಾ ಸಾಧ್ಯಸ್ಯ ವೈರಾಗ್ಯಾದೇಹ ತತ್ಸಾಧನತ್ವೇ ಅನ್ಯೋನ್ಯಾಶ್ರಯತ್ವಂ ಸ್ಯಾತ್ ಇತ್ಯಪಿ ನಿರಸ್ತಂ. ಇವಾಗ ಈ ಟಿಪ್ಪಣಿಯಲ್ಲಿ ವಿವರಣೆ ಮಾಡಿದ್ದಾರೆ. ರಾಮಾನುಜೀಯ ಮತಂ ಪ್ರತ್ಯಾಖ್ಯಾತಿ ಏತೇನ ಇತಿ. ರಾಮಾನುಜೀಯ ಮತಂ, ರಾಮಾನುಜೀಯ ಮತ, ಈ ನಮಗ್ ಗೊತ್ತಾಯ್ತು ಯಾವ ಮತ ಅಂತ. ಈ ಮತವನ್ನ ಖಂಡನೆ ಮಾಡ್ತಾರೆ. ಅವ್ರ ಮತದಲ್ಲಿ ಏನ್ ಮಾಡಿದ್ದಾರೆ? ರಾಮಾನುಜೀಯ ಮತದಲ್ಲಿ ಈ ವಿಚಾರ ಮಾಡಬೇಕು ದೇವರ ಬಗ್ಗೆ, ಬ್ರಹ್ಮನ ವಿಚಾರ ಮಾಡಿದ ಮೇಲೆ ನಿಮಗೆ ವೈರಾಗ್ಯ ಬರೋದು. ಅದನ್ನ ಮೊದಲೇ ನೀವು ವೈರಾಗ್ಯ ಸಂಪಾದನೆ ಮಾಡ್ಬೇಕು. ಯಾಕೆಂದ್ರೆ ವೈರಾಗ್ಯ ಅನ್ನೋದು ವಿಚಾರ ಮಾಡ್ಲಿಕ್ಕೆ ಕಾರಣ. ದೇವರ ಬಗ್ಗೆ ಯಾವಾಗ ಯಾರು ವಿಚಾರ ಮಾಡ್ತಾರೆ? ಈ ವೈರಾಗ್ಯ ಬರ್ದೇನೋ ಒಬ್ಬ ಸುಮ್ನೆ ಆರಾಮಾಗಿ ಇರ್ತಾನೆ, ಲೌಕಿಕವಾಗಿ ಇರ್ತಾನೆ. ಅವ್ನು ಯಾವ್ದು ಈ ದೇವ್ರ ಬಗ್ಗೆ ಏನೂ ಬೇಕಾಗಿಲ್ಲ ಅವನಿಗೆ, ಅವ್ನ್ ಪಡೆದು ಅವ್ನು ಆರಾಮ ಇರ್ತಾನೆ. ಅವ್ನ್ ಯಾಕೆ ಈ ದೇವ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬರ್ತಾನೆ? ಬ್ರಹ್ಮಸೂತ್ರ ಯಾಕೆ ಓದ್ತಾನ ಅವನು ವೈರಾಗ್ಯ ಇದ್ರೆ ಬರ್ತಂತಾನೆ. ಹಾಗಾದ್ರೆ ಏನಾಯ್ತು? ಬೇರೆ ವಿಷಯ ವೈರಾಗ್ಯ ಮೊದಲೇ ಇದ್ರೆ ಆಗ ಅವನು ದೇವ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬರ್ತಾನೆ. ಸುಮ್ನೆ ಹಾಗಾಗಿ ಬಂದ್ಬಿಡ್ತಾನ? ಇಲ್ಲ. ಹಾಗಾದ್ರೆ ವೈರಾಗ್ಯ ಮೊದಲೇ ಬೇಕು. ಸರಿ, ಮೊದಲೇ ಬೇಕಾ ವೈರಾಗ್ಯ? ಒಪ್ಕೊಳ್ಳೋಣ. ಹಾಗಾದ್ರೆ ಮೊದಲು ವೈರಾಗ್ಯ ಇತ್ತು ಅವನಿಗೆ. ವೈರಾಗ್ಯ ಇದ್ದ ಆಮೇಲೆ ಶಾಸ್ತ್ರ ಗ್ರಂಥ ಕೇಳಲಿಕ್ಕೆ, ಓದ್ಲಿಕ್ಕೆ ಅಂತ ಬಂದ. ಶಾಸ್ತ್ರ ಗ್ರಂಥ ಓದಿದ್ಮೇಲೆ ಏನ್ ಫಲ? ನೀವ್ ಹೇಳೋ ಪ್ರಕಾರ ದೇವ್ರ ಬಗ್ಗೆ ವಿಚಾರ ಮಾಡಿದಷ್ಟು ವೈರಾಗ್ಯ ಬರುತ್ತೆ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ಅನ್ಯೋನ್ಯಾಶ್ರಯ ಅವಾಗ ಹೇಳಿದಂತೆ, ನೆನ್ನೆ ದಿವಸ ಹೇಳಿದಂತೆ, ಇದಿಲ್ದೆ ಅದಿಲ್ಲ, ಅದಿಲ್ದೆ ಇದಿಲ್ಲ. ವೈರಾಗ್ಯ ಬರ್ದೇನೆ ದೇವ್ರ ವಿಚಾರ ಇಲ್ಲ, ದೇವ್ರ ವಿಚಾರ ಮಾಡೋವರೆಗೂ ಈ ವೈರಾಗ್ಯ ಬರೋದಿಲ್ಲ. ಮತ್ತೇನ್ ಮಾಡ್ಬೇಕು? ಅನ್ಯೋನ್ಯಾಶ್ರಯ ಇದು ಸರಿ ಇಲ್ಲ ಅಂತ ರಾಮಾನುಜೀಯ ಮತ ಇದೆ. ಏತೇನ, ಅದ ನಾವ್ ಈ ಒಂದು ಹೇಳಿದ್ರಿಂದ ಇದಕ್ಕೆ ಉತ್ತರ ಕೊಟ್ಟಾಗಾಯ್ತು ಅಂತ. ಅದರಿಂದ ವಿಚಾರ ಮಾಡಿದ ಮೇಲೆ ಬರೋ ವೈರಾಗ್ಯ ವಿಚಾರಕ್ಕೆ ಕಾರಣ ಅಂದ್ರೆ ತಪ್ಪಲ್ವಾ ಅಂತ ಒಂದು ಮಂತು. ಅದಕ್ಕೊಂದು ದೋಷ ಕೊಟ್ಟಿದ್ದಾರೆ. ಆದ್ರೆ ಈ ದೋಷ ಕೊಟ್ಟಿರೋದು ಸರಿ ಇಲ್ಲ. ಆ ಮತವನ್ನ ಖಂಡನೆ ಮಾಡಿದಾಗ ಆಯ್ತು. ಹೇಗೆ ಖಂಡನೆ ಮಾಡಿದಾಗಾಯ್ತು ಅಂದ್ರೆ, ಈ ಮಾತು ಬಹಳ ಮುಖ್ಯ. ಸಾತ್ವಿಕ ಪ್ರಕೃತೆ ಸತ್ಸಂಗವಶಾತ್ ಈಶತ್ ವೈರಾಗ್ಯಾದಿಮತಃ ಶ್ರವಣೇನ ತದಭಿವೃದ್ಧೌ ಕೃತ ಮನನಾದೇಹೆ ಭೂಯಸ್ತದಭಿವೃದ್ಧಿ ರೀತಿ. ಜಯತೀರ್ಥರ ಪಂಕ್ತಿ ಎಷ್ಟು ಚೆನ್ನಾಗಿ ಅವರು ಸಂಗ್ರಹ ಮಾಡಿ ಬರೀತಾರೆ. ಒಬ್ಬ ಸಾತ್ವಿಕ ಪ್ರಕೃತಿ, ಒಳ್ಳೆ ಸ್ವಭಾವ, ಸಾತ್ವಿಕ ಮನುಷ್ಯ. ಅವನ ರಜೋಗುಣ ತಮೋಗುಣಗಳ ಸಂಪರ್ಕ ಅದು ದೂರದಲ್ಲಿದೆ, ಅದು ಬರೋದೇ ಇಲ್ಲ ಅವನ ಹತ್ರ. ಹಾಗೆ ವಸ್ತುತಃ ಸಂಸಾರ ಬಂಧನದಲ್ಲಿದ್ದಾರೆ ಅವನು ಕೂಡ. ಆದ್ರೆ ಆ ಯೋಗ್ಯತೆ ಅಂತದ್ದು ಸಾತ್ವಿಕ ಪ್ರಕೃತಿ ಸ್ವಭಾವ. ಒಂದು ಪ್ರಕೃತಿ ಅನ್ನೋ ಶಬ್ದಕ್ಕೆ ಸ್ವಭಾವ ಅಂತ ಅರ್ಥ. ಸಾತ್ವಿಕ ಸ್ವಭಾವದ ವ್ಯಕ್ತಿ ಅವನಿಗೆ ಸಹಜವಾಗಿ ಒಳ್ಳೆ ಸಜ್ಜನರ ಸಹವಾಸ ಆಯ್ತು, ಸತ್ಸಂಗ ಆಯ್ತು. ಸತ್ಸಂಗ ಆದಾಗ ಸ್ವಲ್ಪ ವೈರಾಗ್ಯ ಬಂತು, ಜಾಸ್ತಿ ಅಲ್ಲ, ಸ್ವಲ್ಪ ಬಂದಿದೆ. ಅವನು ಒಳ್ಳೆ ಸ್ವಭಾವದವನು, ಒಳ್ಳೊಳ್ಳೆ ಜ್ಞಾನಿಗಳೆಲ್ಲ ಸಿಕ್ಕಿದ್ರು ಸುತ್ತಲೂ ಮುತ್ತಲು. ಅವ್ರ ಜೊತೆ ಸಂಘ ಮಾಡ್ದ, ಮಾತಾಡ್ತಾ ಮಾತಾಡ್ತಾ ಹಾಗೆ ಒಂದಿಷ್ಟು ವಾತಾವರಣ ಚೆನ್ನಾಗಿದ್ದರಿಂದ ಇವನಿಗೂ ಸ್ವಲ್ಪ ವೈರಾಗ್ಯ ಎಲ್ಲ ಬಂತು.
ಮತ್ತೆ ಸದ್ಗುಣಗಳನ್ನು ಕೂಡ ಇನ್ನೂ ಜಾಸ್ತಿ ಬೆಳೆಸ್ಕೊಂಡ. ಅದಾದ್ಮೇಲೆ ಕೇಳ್ಲಿಕ್ ಶುರು ಮಾಡ್ದ. ದಾನಿಗಳ ಸಹವಾಸ ಆಯ್ತಲ್ಲ, ಅವ್ರ ಹತ್ರ ಒಂದಿಷ್ಟು ಕೇಳ್ಲಿಕ್ ಶುರು ಮಾಡ್ದ. ಶ್ರವಣೇನ ತದ್ ಅಭಿವೃದ್ಧವು, ಆ ಸ್ವಲ್ಪ ವೈರಾಗ್ಯ ಬರೀ ಸಂಘದಿಂದ ಆಯ್ತಲ್ಲ, ಅವ್ರೇನ್ ಪಾಠಕ್ಕೆ ಅಂತ ಕೂತಿಲ್ಲ, ಏನೂ ಕೂತಿಲ್ಲ. ಒಂದಿಷ್ಟು ಸುಮ್ನೆ ಹೋಗ್ತಾ ಇದ್ದ, ಎಲ್ಲೋ ಸಾತ್ವಿಕ ಸ್ವಭಾವದವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ಒಂದಿಷ್ಟು ಜ್ಞಾನಿಗಳ ಸಂಪರ್ಕ ಆಯ್ತು, ಅಲ್ಲಿ ಚೆನ್ನಾಗಿ ತಿಳ್ಕೊಂಡಿರೋರಿದ್ರು, ಮಾತಾಡ್ತಾ ಮಾತಾಡ್ತಾ ಹಾಗೆ ಕೊನೆಗೆ ಕೇಳ್ಲಿಕ್ಕೆ ಅಂತ ಬಂದ, ಆ ಹಂತಕ್ ಬಂದ. ಆ ಬರೋ ಹಂತದಲ್ಲೆಲ್ಲ ಇದ್ದ ವೈರಾಗ್ಯ ಸ್ವಲ್ಪ 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 ಜಾಸ್ತಿ ಆಗ್ತಾ ಬಂತು. ಅವ್ನ್ ಕೇಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ವೈರಾಗ್ಯ ಕಾರಣ ಆಯ್ತು. ಮರಣ ಮಾಡಿದಾಗ, ಯಾವಾಗ ಇನ್ನು ದೇವರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ದ, ಇನ್ನೂ ಜಾಸ್ತಿ ಆಯ್ತು ವೈರಾಗ್ಯ. ಹಾಗಾದ್ರೆ ವೈರಾಗ್ಯ ಮೊದಲು ಇತ್ತು ನಿಜ, ಇಲ್ದೇ ಆದ್ರೆ ಅವನು ದೇವ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬರಲ್ಲ. ಈಗ ನಾವೆಲ್ಲೋ ಹೋಗಿರ್ತೀವಿ ದೇವಸ್ಥಾನದಲ್ಲಿ, ನಮ್ಗೆ ನಾಸ್ತಿಕರಾಗಿ ಹೋಗಿರ್ತಾರೆ ಅನ್ಕೊಳ್ಳಿ, ಯಾರೋ ಹೇಳ್ತಾರೆ ನಮಸ್ಕಾರ ಹಾಕಿ, ಸರಿ ನಮಸ್ಕಾರ ಹಾಕ್ತಾ ಇರ್ತಾರೆ. ಸ್ವಲ್ಪ ಬದಲಾವಣೆ ಆದ, ಸಾತ್ವಿಕ ಸ್ವಭಾವ ಬಂದ್ಬಿಡ್ತು, ಒಂದ್ ಯೋಗ್ಯತೆ ಇತ್ತಲ್ಲ, ಬದಲಾದ. ಆಮೇಲೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ, ಸಹಜವಾಗಿ ಅಲ್ಲಿ ಮಾತಾಡಿಸ್ದ, ಒಂದಿಷ್ಟು ಜನ ಸಂಪರ್ಕ, ಒಳ್ಳೆಯವ್ರ ಸಂಪರ್ಕ ಆಯ್ತು. ಸಂಪರ್ಕ ಆದ ಕೂಡ್ಲೆ ಅವ್ನಿಗೆ ಸ್ವಲ್ಪ ವೈರಾಗ್ಯ ಬಂತು. ಹೌದು, ಬೇರೆದನ್ನೆಲ್ಲ ಬಿಡ್ಬೇಕು, ನಾ ಇನ್ ಮುಂದೆ ಇಲ್ಲಿ ಬರ್ಬೇಕು. ಸರಿ ಬಂದ. ಹಾಗ್ ಬರ್ತಾ ಬರ್ತಾ ಇನ್ನೊಂದ್ ಸ್ವಲ್ಪ ಕೇಳ್ದ. ಮೊದಲೇ ವೈರಾಗ್ಯ ಬಂದಿರತ್ತೆ, ಬ್ರಹ್ಮನ ವಿಚಾರ ಮಾಡೋ ಮುಂಚೆನೂ ಕೂಡ, ಅದು ಒಪ್ಲೇಬೇಕು. ಆದ್ರೆ ದೇವರ ಬಗ್ಗೆ ವಿಚಾರ ಮಾಡದ ಮೇಲೆ ಇನ್ನೂ ವೈರಾಗ್ಯ ಜಾಸ್ತಿ ಬರುತ್ತಲ್ಲ, ಆ ವೈರಾಗ್ಯ ಮುಂಚೆ ಇರ್ಲಿಲ್ಲ. ಹಾಗಾದ್ರೆ ವೈರಾಗ್ಯ ಇರ್ಲೇಬೇಕು, ಅದ್ರೇನ್ ಖಂಡನೆ ಮಾಡಲ್ಲ, ಇರ್ಬೇಕು ವೈರಾಗ್ಯ. ಬಟ್ ಇರೋ ವೈರಾಗ್ಯ ಸ್ವಲ್ಪ. ಬ್ರಹ್ಮನ ಬಗ್ಗೆ ವಿಚಾರ ಮಾಡಿದ ಮೇಲೆ ಉಂಟಾಗೋ ವೈರಾಗ್ಯ ಅದು ಪರಿಪೂರ್ಣ ಪಕ್ವ ವೈರಾಗ್ಯ. ಆದ್ರಿಂದ ಯಾವುದೇ ರೀತಿ ಅನ್ಯೋನ್ಯಾಶ್ರಯ ದೋಷ ಇಲ್ಲ. ಮೊದಲಿದ್ದದ್ದು ಸ್ವಲ್ಪ ವೈರಾಗ್ಯ, ಆಮೇಲೆ ಬಂದದ್ದು ಬಹಳ ವೈರಾಗ್ಯ. ಈ ಎರಡು ಫಲದಲ್ಲಿ ವ್ಯತ್ಯಾಸ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ಒಬ್ಬ ಬ್ರಹ್ಮನ ಬಗ್ಗೆ ವಿಚಾರ ಮಾಡಬೇಕು, ಬ್ರಹ್ಮಸೂತ್ರದ ಅಧ್ಯಯನ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಇರ್ಬೇಕು. ಇಷ್ಟೆಲ್ಲ ಇದ್ರೆ ಮಾತ್ರ ಅವನು ದೇವರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಅವನಿಗೆ ಒಂದು ಅಧಿಕಾರ ಇದೆ, ಅವಾಗ ವಿಚಾರ ಮಾಡ್ಲಿಕ್ಕೆ ಅವನು ತೊಡಗಬಹುದು ಅನ್ನೋ ಅಂಶವನ್ನ ಇಲ್ಲಿವರೆಗೆ ತಿಳಿಸಿದ್ದಾರೆ. ಇನ್ನು ಮುಂದೆನೂ ಕೂಡ ಹಲವು ವಿಷಯಗಳಿದೆ, ಅದನ್ನೆಲ್ಲವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿ ನಮಸ್ಕಾರ.